ಏನ್ ಕೇಳಿದ್ರು ದುಃಖ ಬರುತ್ತೆ, ಏನ್ ಕೇಳಂಗಿದ್ರು ದುಃಖ ಬರುತ್ತೆ. ಏನ್ ಕೇಳೋದು, ಹೇಳಕ್ ಏನು ಇಲ್ಲ, ಎಲ್ಲ ಹೇಳ್ಬಿಟ್ಟಿದಾರ ಅಲ್ಲಿ. ಇದ್ದಾಗ ಇಟ್ಟಂಗ ಇದ್ಬಿಡು. ಮತ್ತೆ ಯಾಕೋ ಫೋನ್ ಮಾಡಿದೆ? ಆ, ವಿಷ ಒಳಗಡೆ ಇದೆಯಲ್ಲ, ಕುಡಿಬೇಕು ಅನಿಸ್ತು ನಮ್ಗೆ ಸ್ವಲ್ಪ. ನನ್ನ ವಿಷಯ ನಿನ್ಗೆ ಯಾಕೋ? ಕುಡಿಬೇಕನ್ನ ಸರ್ ನಮ್ಗೆ, ಉಕ್ಕಿ ಬರ್ತಾ ಇರುತ್ತಲ್ಲ. ಒಂದು ಡ್ರಾಪ್ಗೆ ಸತ್ತೋಗ್ಬಿಡ್ತೀಯ ನೀನು. ಹೋದ್ರೆ ಹೋಯ್ತು ಸರ್, ಕುಡಿದಿ ಯಾವತ್ತು ಹೋಗೋದಕ್ಕೆ ಇವತ್ತು ಹೋದ್ರೆ ಏನಾಗುತ್ತಾ? ಫುಲ್ ಸಿಟ್ಟೋಗಿದ್ದೀನಿ ನಾನು. ಆ, ಕಿತ್ತೋಗಿದ್ದೀನಿ. ಅವ್ರ ಹತ್ರ ಬುಕ್ಕಲ್ಲಿ ಒಂದು ಬರ್ದಿದ್ರೆ ಒಂದು ಅಯ್ಯಪ್ಪ, ಅದು ಹೇಳಬೇಡ ಸರ್. ಲಾಸ್ಟ್ ಪೇಜ್ ಇದುವರೆಗೆ ಅರ್ಥ ಆಗಿಲ್ಲ. ನೀವು ಒಬ್ರು ಮನೆಗೆ ಹೋಗ್ತೀರಾ, ಹ್ಮ್ ಆ ಅಮ್ಮನ್ ಸೌಂಡ್ ನೋಡಿ ಅಪ್ಪ, ಅಯ್ಯೋ ಅದೇನ್ ಸರ್ ಅದು ಭಯ, ಭಯನೇ ಗೆದ್ಬಿಟ್ರೆ ಸರ್, ಭಯ ಇದ್ದವನಿಗೆ ಸಾವಿಲ್ಲ. ಆ, ಎಷ್ಟಂತ ಓದ್ಕೊಂಡಿದ್ಯಾ ನೀನು? ಇಲ್ಲ ಸರ್ ನಿಮ್ ಹುಚ್ಚಾಗ್ಬಿಟ್ಟನ್ ಸರ್. ನಿಮ್ ವಿಡಿಯೋಗಳು ಅಂದ್ರೆ ತುಂಬಾ ನೋಡ್ಬೇಕು ಅನ್ಸುತ್ತೆ. ಏನಿದೆಯಪ್ಪ ಇದ್ರ ಮುಂದೆ ಅನ್ಸುತ್ತೆ. ಸರ್ ನೀವು ಹೇಳಿದ್ರಲ್ಲ, ಹುಡುಕ್ತಾನೆ ಇರೋದಪ್ಪ ಜೀವನ ಪರ್ಯಂತ, ಸಿಕ್ಬಿಟ್ರೆ ನೀವು ಹುಡ್ಕೊಂಡ್ ನಿಲ್ಸ್ಬಿಡುತ್ತೀರಂತ. ವಾವ್. ಹುಡುಕ್ತಾನೆ ಇರೋದು, ಹುಡುಕ್ತಾನೆ ಇರೋದು. ಕರೆಕ್ಟ್ ಸರ್, ಇದು ಏನ್ ಸರ್ ಇದು ಪಕ್ಕ ಎದುರಿಗೆ ಸಿದ್ಬಿಟ್ರೆ ಹಿಡ್ಕೊಂಡ್ಬಿಟ್ರೆ ಮುಗೀತು, ಅವ್ರ ಹತ್ರ ಮುಗೀತು ಅಷ್ಟೇ. ಸಿಗ್ಲಿದ್ರೆ ಹುಡುಕ್ತಾನೆ ಇರೋದು. ಪಾಪ ಹುಡುಕ್ತಾನೆ ಇರೋದಲ್ಲ. ಒಂದ್ರಲ್ಲಿ ಹೇಳಿದಾರ ನೀವು. ಯಾವ ಊರಪ್ಪ ನಿಂದು? ಸರ್ ನಮ್ ಶಿವಮೊಗ್ಗ. ಅದಕ್ಕೆ ಇಷ್ಟೊಂದು ಜ್ಞಾನಿ ನೀನು. ಶಿವಮೊಗ್ಗ. ಶಿವಮೊಗ್ಗ ಹಾ ಸರ್. ಸ್ವಾತಂತ್ರ್ಯ ಸಂಗ್ರಾಮದ ಕರ್ನಾಟಕದ ಹಾ ಅತಿ ಹೆಚ್ಚು ವೀರರು ಹುಟ್ಟಿರೋ ನಾಡದಲ್ಲಿ. ಹಾ ಅಷ್ಟೇ ಅಲ್ಲಲ್ಲಿ ಔರಂಗಜೇಬನ್ಗೆ ತಲೆ ಬಾಗ್ಲಿಲ್ಲ ನೀವು. ಹಾ. ಪೂರಾ ಹಿಂದವಿ ಸ್ವರಾಜ್ಯವನ್ನ, ಭಾರತವನ್ನ ಕಾಪಾಡಿದ ಶಿವಾಜಿಯ ಮಗ ರಾಜಾರಾಮ್ ಛತ್ರಪತಿನ್ ಕೂಡ ಹ್ಮ್. ಕಾಪಾಡಿ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಾಡು ನಿಮ್ದಲ್ಲಿ. ಅದೇನದು ಶಿವಮೊಗ್ಗನೇ, ಬಳ್ಳಿಗಾವಿ, ಶಿರಾಳಕೊಪ್ಪ, ಅಕ್ಕ ಮಹಾದೇವಿ ಹುಟ್ಟಿರೋ ಕ್ಷೇತ್ರನದು, ಉಡುತಡಿ, ಹಾ, ಅಲ್ಲಿ ರಿಪ್ಪನ್ಪೇಟೆ, ತೀರ್ಥಹಳ್ಳಿ, ಕೊಡಚಾದ್ರಿ, ಆ ಕಡೆ ಜೋಗ ಜಲಪಾತ. ಏನಲ್ಲಿ ನಿಮ್ಮೂರೇ ಸಾಟಿ ಕಣಲಿ. ಅಲ್ಲ ಸರ್, ನೀವು ಒಂದಂಗ ಇಲ್ಲಿ ಹುಟ್ಟಿರೋದೇ ಪುಣ್ಯ ಅಂತೀರಾ? ಹೌದುಲೇ. ಹೊಸನಗರ, ಆ ಏನ ಫೀಲಿಂಗ್ಸ್, ಆ ಜನ, ಆ ಎಂತ ಊರುಗಳವೆಲ್ಲ. ಅಲ್ಲ ಸರ್, ನಾವು ಹುಚ್ಚಾಗ್ಬಿಟ್ಟವಲ್ಲ ಸರ್, ಮತ್ತೆ ಎದರಿಂದ ಓಡೋಗಿ. ನೋಡು, ಸಾಗರ, ಎಂತ ಊರುಗಳವೆಲ್ಲ. ಹಾ? ಗರ್ತಿ ಅದ್ರ ಕೆರೆ. ಹ್ಮ್ ಶಿವಮೊಗ್ಗ ಎಂತ ಊರದು. ಶಿಕಾರಿಪುರ ಈ ಕಡೆ, ಶಿವಪ್ಪ ನಾಯಕನ ಊರು ಆ ಕಡೆ, ಕೆಳದಿ. ಅಯ್ಯಪ್ಪ, ಎಂತ ವೀರರು, ಒಬ್ರಿಗಿಂತ ಒಬ್ರು. ಸಾವಿಗೆ ಅಂಜದೆ ಬದುಕಿದವರು ನಾವು ಬರೀಬಹುದು ಪೆನ್ನಲ್ಲಿ, ಆದ್ರೆ ಬದುಕಿ ತೋರಿಸಿದಾರಲ್ಲೋ ಆ ಊರಲ್ಲೆಲ್ಲ. ಏಯ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂಡಮಾನ್ ಜೈಲಿಂದ ಆಚೆ ಬಂದು ಹಾ ಸರ್. ಸ್ವಲ್ಪ ದಿನ ನಾನು ಒಳ್ಳೆ ಕ್ಷೇತ್ರದಲ್ಲಿ ಕಾಲ ಕಳಿಬೇಕು ಅಂತ ಶಿವಮೊಗ್ಗಕ್ಕೆ ಬರ್ತಾರಂತೋ. ಬೆಂಗಳೂರಿಗೂ ಬಂದಿದ್ರು, ಆದ್ರೆ ಶಿವಮೊಗ್ಗಕ್ಕೆ ಬಂದಿರ್ತಾರಲ್ಲಿ. ಇಮ್ಯಾಜಿನ್ ಮಾಡೋ ಆ ವ್ಯಕ್ತಿ ಆ ಜಾಗದಲ್ಲಿ ಏನ್ ಕಂಡಿದಾರ ಅಲ್ವೇ, ಅಂತ ಊರದು. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಅಲ್ಲ ಸರ್, ಅದಕ್ಕಿಂತ ಏನಾಗುತ್ತೆ ಅಷ್ಟೇ. ಬಟ್ ಆ ರೀತಿ ಸಾವಿಗಿಂತ ಮೇಲೆ ಬದುಕಿ ತೋರಿಸಿದಿರಿ ನೀವೆಲ್ಲ. ನೀವು ಸಾವಿಗಿಂತ ಮೇಲೆ ಅದ್ರ ಮೇಲೆ ಏನಾಗುತ್ತೆ ಸರ್? ಅದು ಬರ್ದಿರೋದು, ಆದ್ರೆ ಬದುಕಿ ತೋರಿಸಿದಿರಲ್ವ ನೀವೆಲ್ಲ. ಎಲ್ಲಾದ್ರಲ್ಲೂ ಮುಂಚೂಣಿ, ದೇಶಭಕ್ತಿಯಲ್ಲೂ ಮುಂಚೂಣಿ. ನಿನಗೆ ಇದು ಗೊತ್ತಾ, ರಾಮ ಮಂದಿರದ ಜಾಗದಲ್ಲಿ ಬಾಬರಿ ಮಸೀದ್ ಆದಾಗ ಆ ಹಾ ಸರ್. ಮಸೀದಿ ಗುಂಬಜ್ ಅನ್ನ ಮೊದಲು ಹೊಡೆದವನು ಶಿವಮೊಗ್ಗದವನು. ಬಾಬಾ ಇನ್ನೊಂದ್ಸಲ ಹೇಳಿ ಸರ್. ಬಾಬರ್ ಮಸೀದಿ
ಆವಾಗ ಒಂದು ಗಲಾಟೆ ಆಯ್ತಲ್ಲೇನೋ. ಬಾಬರಿ ಮಸೀದಿ, ಶ್ರೀರಾಮ ಜನ್ಮಭೂಮಿಯಲ್ಲಿ ಏನಾಗತ್ತೆ ಅಂದ್ರೆ, ಹಾ ಸರ್. ಇದೊಂದು ಕತೆ ಇರ್ಲಿ, ಜನ ಎಲ್ಲ ಕೇಳಿಸ್ಕೊಳ್ಳಿ. ಈ ಹಾ ಶ್ರೀರಾಮರು ಸುಮಾರು ಒಂದು 7 kg ಇದ್ರು ಹೊಟ್ಟೆಲಿ, ಹಾ ಕೌಸಲ್ಯ ಹೊಟ್ಟೆಲಿ. ಹಾ ಆ ಮಗು ಹುಟ್ಟೋದೇ ಕಷ್ಟ ಆಗೋಯ್ತು. ಓ ಪ್ಯಾಲೇಸ್ ಅಲ್ಲಿ ಹುಟ್ಟತಾನೆ ಇರ್ಲಿಲ್ಲ. ನೋವಿಗೆ ತುಂಬಾ ನೋವು, ಹೆರಿಗೆ ನೋವು ತಾಯಿಗೆ. ಹಾ ಸರ್. ಆ ದಶರಥರು ವಿಲ ವಿಲ ಒದ್ದಾಡ್ತಾ ಇದಾರೆ. ವಸಿಷ್ಠರು ಬಂದು ಹೇಳ್ತಾರೆ, ಇದು ಗೋಶಾಲೆಯಲ್ಲಿ ಮಾತ್ರ ಹುಟ್ಟತಿ ಮಗು ಅಂತ. ಹಿಂದ್ಗಡೆ ಗೋಶಾಲೆ ಕರ್ಕೊಂಡು ಹೋಗ್ತಾರೆ ಅಯೋಧ್ಯೆಲಿ. ಹಾ ಸರ್. ಆ ಗೋಶಾಲೆ ಒಳಗಡೆ ಗೋವಿನ ಪಂಚಗವ್ಯಗಳ ನಡುವೆ, ಹಾ ಸರ್. ಸಾವಿರಾರು ಗೋವುಗಳ ನಡುವೆ ಮಗು ಹುಟ್ಟತ್ತೆ. ಹಾ ಆ ರಾಮ ಜನ್ಮಭೂಮಿ ಆಗತ್ತದು. ಒಬ್ಬ. ಅಲ್ಲಿ ಗೋಶಾಲೆನೇ ಇರ್ಲಿ ಅಂತ ಹಂಗೆ ನಡೆಸ್ಕೊಂಡು ಬರ್ತಾರೆ. ಹಾ ಎಲ್ಲಿಯವರೆಗೂ? ಸುಮಾರು 11 ಲಕ್ಷ ವರ್ಷಗಳು. ಹ್ಮ್ ಮೊನ್ನೆ ವಿಕ್ರಮಾದಿತ್ಯ ಬರೋವರೆಗೂ ಹಂಗೆ ಗೋಶಾಲೆಯಾಗೆ ಇರುತ್ತೆ ರಾಮ ಜನ್ಮಭೂಮಿ. ಹ್ಮ್ ಅದಾದ್ಮೇಲೆ ವಿಕ್ರಮಾದಿತ್ಯ ಬಂದು ಅಲ್ಲಿ ಒಂದು ಬಂಗಾರದ ಗೋಪುರ ಇರೋ 7 ಅಂತಸ್ತಿನ ದೇವಸ್ಥಾನ ಕಟ್ತಾನೆ ಹಾ ರಾಮ ಹುಟ್ಟಿರೋ ಜಾಗದಲ್ಲಿ. ಅಲ್ಲಿಂದ ಎಡವಟ್ಟು ಶುರುವಾಯ್ತು. ಅದು ಗೋಶಾಲೆಯಾಗೆ ಉಳಿದಿದ್ರೆ ಇವಾಗ ತೊಂದ್ರೆ ಆಗ್ತಾ ಇರ್ಲಿಲ್ಲ. ಹಾ ಯಾವಾಗ ಬಂಗಾರದ ಗೋಪುರ ಆಯ್ತು, ಅಲ್ಲಿನ ಜನ, ಭಾರತದ ಜನ ಎಲ್ಲ ಅಯೋಧ್ಯೆಯಲ್ಲಿ ಮರಣ ಆದ್ರೂ ಪರವಾಗಿಲ್ಲ ಅಂತ ನಡೆದುಕೊಂಡು ಹೋಗ್ಬಿಡೋರು ಅಯೋಧ್ಯೆಗೆ. ಆ ದರ್ಶನ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಅವನು ಬಾಬರ್ ಬರ್ತಾನೆ, ಇನ್ವೇಡರು. ಅವನ ಜೊತೆ ಒಬ್ಬ ಅವನ ಮತಾಂತರಿ ಬರ್ತಾನೆ. ಹಾ ಸರ್. ಅವನು ಬಂದು ಇಲ್ಲೆಲ್ಲ ಅಯೋಧ್ಯೆ ಜನರು, ಅಲ್ಲಿನ ಸಿರಿ ಸಂಪತ್ತು, ಬಂಗಾರದ ಗೋಪುರ ಎಲ್ಲ ನೋಡಿ ಹಾ ಸರ್. ಅಲ್ಲಿ ಅವನ್ನ ನೇಮಿಸ್ಬಿಟ್ಟು ಇಲ್ಲಿ ಕನ್ವರ್ಷನ್ಸ್ ಮಾಡು, ಇಲ್ಲಿ ನಮ್ಮ ಧರ್ಮ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. 6 ತಿಂಗಳು ಬಂದು ವಾಪಸ್ ನೋಡಿದ್ರು ಒಬ್ಬನು ಕನ್ವರ್ಟ್ ಆಗಿರಲ್ಲ. ಅವಾಗ ಅವನು ಬಾಬರ್ ಭಯಕ್ಕೆ ಹೇಳ್ತಾನೆ, ಈ ದೇವಸ್ಥಾನ ಇರೋವರೆಗೂ ನಾನು ಕನ್ವರ್ಟ್ ಮಾಡಕ್ಕಾಗಲ್ಲ ಅಂತ. ಆವಾಗ ಆ ದೇವಸ್ಥಾನ ಇದ್ರೆ ತಾನೆ ಅಂತ ಅವನು ಅದನ್ನ ಹೊಡಿಯೋಕೆ ಆರ್ಡರ್ ಮಾಡ್ತಾನೆ. ಅದಕ್ಕೆ ಈ 8 ಜನ ಪಂಡಿತರು ಇರ್ತಾರೆ ಅಲ್ಲಿ, ಪುರೋಹಿತರು. ಒಬ್ಬೊಬ್ಬ 200 kg ಇರ್ತಾನೆ, ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಅವರೆಲ್ಲ ಬಂದು ನಾವು ಈ ದೇವಸ್ಥಾನ ಕೆಡವಾಕ್ ಬಿಡಲ್ಲ ಅಂದ್ರೆ ಅವ್ರನ್ನೇ ಕೆಡವಾಕ್ ಬಿಡ್ತಾರೆ, ಯುದ್ಧ ಮಾಡಿ ಪ್ರಾಣ ಬಿಡ್ತಾರ ಅವರು. ಅಲ್ಲಿ ಕೋತಿಗಳು ಒಂದೊಂದು 4 ಅಡಿ ಕೋತಿಗಳು, ಲಂಗೂರುಗಳಿರುತ್ತೆ. ಅದು ಯಾವಾಗ ಕಿಷ್ಕಿಂದ ಬಂದು ನೆಲೆಸಿದ ಕೋತಿಗಳ ವಂಶಜರವರೆಲ್ಲ. ಆ ಕೋತಿಗಳು ಬಂದವರದು ಪ್ರಸಾದಗಳನ್ನೆಲ್ಲ ತಗೊಂಡೋಗಿ ಆ ಜನಗಳನ್ನ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ನಡ್ಸ್ಕೊಂಡು ಹೋಗೋದು, ಇವೆಲ್ಲ ಮಾಡ್ತಾ ಇರತ್ತೆ. ಆ ಕೋತಿಗಳು ರಾತ್ರಿ ಹೊತ್ತು ಇವ್ರು ಮಸೀದಿ ಕಟ್ಟೋದು, ಅದು ಕೆಡಬೋದು, ಹಂಗ್ ಮಾಡ್ತಾ ಇರತ್ತೆ. ಇವ್ರ ಕಡೆಗೆ ಆ ಕೋತಿಗಳಿಗೆ ಹರಕೆ ಮಾಡ್ಕೋತಾರೆ, ಇದನ್ನ ಏನಾದ್ರು ಮಾಡಿ ಕಟ್ಟಬೇಕು ಅಂತ. ಆ ರೀತಿ ಒಂದು ಹಿಂದೂ ದೇವಾಲಯ ಕಟ್ಟು ಬಂದ್ರೆ ರಾತ್ರಿ ಕೆಡುವ ಮತ್ತೆ ಕೆಡುವವು. ಮತ್ತೆ ಆ ಕೋತಿಗಳನ್ನ ಹಿಂಸೆ ಮಾಡಿ ಅವುಗಳಿಗೆ ತಂದು ಅವುಗಳನ್ನ ಹಿಡಿದು ಅದನ್ನ ಕೊಂದು, ಅವಾಗ ಅವನ ಹತ್ರ ಮೊದಲನೇದಾಗಿ ಪಿರಂಗಿ ಬಂದಿರುತ್ತೆ ಫಸ್ಟ್ ಟೈಮ್. ಅದು ಏನು ಅಂತ ಕೂಡ ಗೊತ್ತಿರಲ್ಲ ಇಲ್ಲಿನ ರಾಜರುಗಳಿಗೆ. ಅವನು ಒಂದು 2 ಲಕ್ಷ ಸೇನೆ ಇಟ್ಕೊಂಡು ಬಂದಿರ್ತಾನೆ. ಅದನ್ನ ಧ್ವಂಸ ಮಾಡಿ ಅಲ್ಲಿ ಕಟ್ಟೋಕ್ ಆರ್ಡರ್ ಮಾಡಿದ್ರೆ ಅಲ್ಲಿ ಕಟ್ಟೋದಕ್ಕೆ ಅವನು ಇಮಿಡಿಯೇಟ್ಲಿ ಆಗಲ್ಲ. ಅದು ಅವನು ಮರಣದ ನಂತರ ಅದು ಬರೀ ಯುದ್ಧಗಳಲ್ಲೇ ಕಟ್ಟಿದ್ದದು. ಅಂತ ದೇವಸ್ಥಾನ ಇದ್ದದ್ದನ್ನ ಕೆಡವಿ ಕಟ್ಟಿದ ಮಸೀದಿ. ಅಲ್ಲಿ ಏನು ಅವ್ರೇನ್ ಪ್ರಾರ್ಥನೆಗಳು ಸಲ್ಲಿಸೋದಿಲ್ಲ, ಸುಮ್ನೆ ಒಂದು ಜಿದ್ದಿಗೆ ಮಾಡಿದ್ದದು. ಯಾರು ಮಾಡ್ತಾರೆ ಇವಾಗ? ಯಾರ ಸೆಕೆಂಡ್ ಹ್ಯಾಂಡ್ ಇದ್ದಂಗಲ್ವಲ್ಲ ಅವ್ರಿಗೆ. ಒಂದು ಹೊಸ ಜಾಗದಲ್ಲಿ ಅವ್ರ ಮಂದಿರ ಕಟ್ಟಿದ್ರೆ ಅರ್ಥ ಇದೆ, ಅಲ್ಲಿ ಒಂದು ಕಾರಣ ಇರ್ಬೇಕು ಕ್ಷೇತ್ರದಲ್ಲಿ. ಅವ್ರಿಗೆ ಆ ಜಾಗದಲ್ಲಿ ಸುಮ್ನೆ ಹೆಸರಿಗೆ ಮಸೀದಿ ಮಾಡಿ ಅಲ್ಲಿ ಪ್ರಾರ್ಥನೆಗಳು ನಡೀತಾ ಇರ್ಲಿಲ್ಲ. ಅದಾದ್ಮೇಲೆ ಮೊನ್ನೆ ಎಲ್ಲರಿಗೂ ಜಿದ್ದು ಬಂದು ಅವಾಗ ಕೆಡವಿದ್ದು ಕಲ್ಯಾಣ್ ಸಿಂಗ್ ಸರ್ಕಾರದಲ್ಲಿ. ಆವಾಗ ಮೊದಲು ಗುಂಬಜ್ ಹೊಡೆದ ವೀರ ನಿಮ್ಮ ಶಿವಮೊಗ್ಗದವನು. ಅದು ಕೆಡವಿ ಬಿದ್ದ ಅವನು, ನಾನ್ ಸತ್ರು ಪರವಾಗಿಲ್ಲ ಅಂತ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟ. ಅಂತ ವೀರರು ಲೇ ನೀವೆಲ್ಲ, ಲೇ ಪಟಿಂಗರು ನೀವು, ಲೇ ನಿಮ್ಮೂರಲ್ಲಿ ಹುಟ್ಟಿದ ನಿಮ್ ಮಣ್ಣೇನೋ ಲೇ. ನೀವು ಭಯವೇಕೆ ಏನಾಗಬಹುದು, ಬರೀ ಆಡಷ್ಟೇ. ಆದ್ರೆ
ಅದು ಅದನ್ನ ಅದರ ತರ ಬದುಕಿ ಸಾಧಿಸಿದವ್ರು ನೀವೆಲ್ಲ ಲೈ. ಒಬ್ಬ. ನಾವು ಬರೆಯೋಕ್ ಮುಂಚೆನೆ ಅಲ್ಲಿ ಅಕ್ಬರ್ ನೀವು ಪೂಜೆಗಳು ಮಾಡ್ಕೊಳ್ಳಿ, ಮೂರ್ತಿಗಳು ಇಟ್ಕೊಳ್ಳಿ ಅಂತ ಹೇಳಿರ್ತಾನೆ. ಹಾ ಅದಾದ್ಮೇಲೆ ಮತ್ತೆ ಔರಂಗಜೇಬ ತುಂಬಾ ಡಿಸ್ಟರ್ಬ್ ಮಾಡ್ಬಿಡ್ತಾನೆ. ಅದು ಹಿಂಗೆ ಆಗಿ ಬಂದಿದ್ದು. ಇದಕ್ಕೂ ಮುಂಚೆ ಕಾರಣ ಏನ್ ಗೊತ್ತಾ? ಹಾ ಆ, ಕಾರಣ ಮಹಾಪುರುಷರು, ಅವರಿಗೆ ಪೂಜೆಗಳು ಇಷ್ಟ ಇಲ್ಲ. ಅವರೆಲ್ಲ ಮರ್ಯಾದಾ ಪುರುಷೋತ್ತಮರು, ರಾಮ ಅನ್ನೋರು. ಅವರು ವೈಭೋಗದ ಪೂಜೆಗಳನ್ನು ಇಷ್ಟಪಡಲೇ ಇಲ್ಲ. ಹಾ ನಾರುಟ್ಟೆ ಏಯ್ ನನಗೆ ಈ ಸಿಂಹಾಸನ ಬೇಡ ಅಂತ ಹೋದವನಿಗೆ ಅಭಿಷೇಕಗಳು ಬೇಕೇನೋ ಅಂತ ಮಹಾಪುರುಷ. ಅದು ಗೋಶಾಲೆಯಾಗೆ ಉಳಿದಿದ್ರೆ ಅಂದ್ರೆ ಚೆನ್ನಾಗಿರೋದು. ನೀವ್ ಅಂದಂಗೆ ರಾಮನ್ನ ತಿಳ್ಕೊಳಕ್ ಒಂದ್ ಕನ್ನಡಿ ಒಂದು ಬೇಕನ್ನ ಲೆಕ್ಕಾಚಾರ. ಹೌದು. ತುಂಬಾ ಖುಷಿ ಆಯ್ತು ನಿನ್ನ ಹತ್ರ ಮಾತಾಡಿ. ಹಾ ಸರ್. ಬಟ್ ಹಿಂಗ ಇಡು ಫೋನು. ಆಯ್ತು ಸರ್, ನಿಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಇಲ್ಲಿಂದಾನೆ ಕೃತಜ್ಞತೆಗಳು. ಒಂದೇ ಕಾಲಿಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ಸ್ ಯು. ಸರ್. ಥ್ಯಾಂಕ್ ಯು. ಮತ್ತೆ ಅವಾಗ ಕಾಲ್ ಮಾಡ್ತೀನಿ ಸರ್, ಮಾತಾಡೋಣ ಸರ್. ಓಕೆ ಸರ್.